ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡ್ತಿದ್ದೀರಲ್ಲ KRS ಡ್ಯಾಮ್, ಕೃಷ್ಣರಾಜಸಾಗರ. ಆಗಿನ ಕಾಲದಲ್ಲಿ ಮೈಸೂರು ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಈ ನಿರ್ಧಾರವನ್ನು ತಗೊಳ್ಳದೇ ಇದ್ದಿದ್ರೆ ಮಂಡ್ಯ, ಮೈಸೂರು ಹಾಗೆ ಪಕ್ಕದಲ್ಲಿದ್ದ ಜಿಲ್ಲೆಗಳೆಲ್ಲನೂ ಬರ್ಡ್ ಆಗಿರ್ತಾ ಇತ್ತು ನಮ್ಮ ಕರ್ನಾಟಕದಲ್ಲಿ. ಕಾವೇರಿ ನೀರು ಹರಿತಿದ್ರು, ಬೇಸಿಗೆ ಕಾಲದಲ್ಲಿ ಕುಡಿಯೋ ನೀರಿಗೂ ಬರಗಾಲ. ಆಗ ಹುಟ್ಟಿದ್ದೆ ಈ KRS ಡ್ಯಾಮ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಗೊಂಡಿದ್ದ ಒಂದು ನಿರ್ಧಾರದಿಂದ ನಮ್ಮ ಮೈಸೂರು, ಮಂಡ್ಯ, ಶ್ರೀರಂಗಪಟ್ಟಣ ಹಾಗೆ ಪಕ್ಕದಲ್ಲಿರೋ ಜಿಲ್ಲೆಗಳೆಲ್ಲನೂ ಇವಾಗ ಸಮೃದ್ಧಿಯಾಗಿದ್ದಾವೆ. 25 ಹಳ್ಳಿಗಳನ್ನ ಯೂಸ್ ಮಾಡ್ಕೊಂಡಿದ್ದಾರಂತೆ ಈ ಅಣೆಕಟ್ಟನ್ನು ಕಟ್ಟೋದಕ್ಕೆ. 1911ರಿಂದ 1931 ವರ್ಷ ಕಾಲ ಟೈಮ್ ತಗೊಂಡಿದೆ ಈ ಅಣೆಕಟ್ಟು ಕಟ್ಟೋದಕ್ಕೋಸ್ಕರ. ಆಗಿನ ಕಾಲದಲ್ಲಿ ಸಿಮೆಂಟ್ನ ಯೂಸ್ ಮಾಡ್ದಂಗೆ ಸ್ಟ್ರಾಂಗ್ ಆಗಿರೋ ಕಲ್ಲಿಂದ ಮಾತ್ರನೇ ಈ ಡ್ಯಾಮ್ನ ಕಟ್ಟಿದ್ದಾರಂತೆ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು. HK ಡೇವಿಡ್, ಸರ್ ಎಂ ವಿಶ್ವೇಶ್ವರಯ್ಯ, ಸರ್ದಾರ್ ಎಂ ಕಾಂತರಾಜ ಅರಸ್, ಆಲ್ಫಿಯನ್ ರಾಜ್ಕುಮಾರ್ ಬೆನರ್ಜಿ, ಎಂ ಇಸ್ಮಾಯಿಲ್, ಕರ್ಪೂರ ಶ್ರೀನಿವಾಸರಾವ್, K ಕೃಷ್ಣ ಅಯ್ಯಂಗಾರ್, B ಸುಬ್ಬಾರಾವ್, C ಕಡಾಂಬಿ, ಜಾನ್ ಬೋರ್, KR ಶೇಷಾಚಾರ್, HP ಗಿಬ್ಸ್, ಇನ್ನೂ ಸಾಕಷ್ಟು ಜನ ಇದರಲ್ಲಿ ಶ್ರಮಿಸಿದ್ದಾರೆ. 10,000ಕ್ಕೂ ಹೆಚ್ಚು ಜನ ಕಾರ್ಮಿಕರು ಇದರಲ್ಲಿ ಕೆಲಸ ಮಾಡಿದ್ದಾರೆ. ಆಲ್ರೆಡಿ HK ಡೇವಿಡ್ ಅವರ ನೇತೃತ್ವದಲ್ಲಿ ಈ ಅಣೆಕಟ್ಟು ಕಟ್ಟೋ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಆಫ್ಟರ್ 3 ಇಯರ್ಸ್ HK ಡೇವಿಡ್ ಅವರ ಅಕಾಲಿಕ ಮರಣದಿಂದ ಸರ್ ಎಂ ವಿಶ್ವೇಶ್ವರಯ್ಯನವರನ್ನು ಮುಂಬೈಯಿಂದ ಕರೆಸ್ಕೊಂಡ್ರಂತೆ ನಮ್ಮ ಕೃಷ್ಣರಾಜ ಒಡೆಯರ್. ಈ ಅಣೆಕಟ್ಟು ಕಟ್ಟಬೇಕಾದ್ರೆ ತುಂಬ ಅಡ್ಡಿ ಆತಂಕಗಳನ್ನ ಎದುರ್ಕೊಂಡಿದ್ದಾರೆ. ಮೊದಲ ಹಂತಕ್ಕೇ 85 ಲಕ್ಷ ರೂಪಾಯಿ ಆಗುತ್ತೆ ಕಟ್ಟೋದಕ್ಕೆ ಅಂತ ಅಂದಾಜು ಮಾಡಿದ್ದಾರೆ. ಬಟ್ ಎಲ್ಲಿಂದ ತರೋದು? ಆ ಟೈಮಲ್ಲಿ 85 ಲಕ್ಷ ಅಂದರೆ ದೊಡ್ಡ ಅಮೌಂಟು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ತಮ್ಮ ಹತ್ರ ಇದ್ದಿದ್ದ ಚಿನ್ನನ, ಬೆಳ್ಳಿನ ಎಲ್ಲ ಮಾರಿ ಈ ಅಣೆಕಟ್ಟು ನಿರ್ಮಿಸೋದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಈ ಅಣೆಕಟ್ಟು ನಿರ್ಮಾಣಕ್ಕೆ ಯೋಜನೆ ರೂಪಿಸಿದ್ದು 1906ರಲ್ಲಿ. ಕಾಮಗಾರಿ ಪ್ರಾರಂಭ ಆಗಿದ್ದು 1906ರಲ್ಲಿ. ಕಾಮಗಾರಿ ಪೂರ್ಣಗೊಂಡಿದ್ದು 1932ರಲ್ಲಿ. ಡ್ಯಾಮ್ನ ವಿಸ್ತೀರ್ಣ 14,100 ಮೈಲಿಗಳು, ಅಗಲ 910 ಅಡಿ, ಉದ್ದ 8,800 ಅಡಿ. ಡ್ಯಾಮ್ನ ಪರಮಾವಧಿ ಎತ್ತರ ಬಂದು 140 ಅಡಿ, ತಳಪಾಯದ ಅಗಲ ಬಂದು 111 ಅಡಿ, ಜಲಾಶಯದ ಆಳ 124 ಅಡಿ, ಜಲಾಶಯದ ನೀರು ಹರಿವಿನ ವಿಸ್ತೀರ್ಣ 124 ಅಡಿ. ಗರಿಷ್ಠ ಮಟ್ಟದಲ್ಲಿ ನೀರು ನಿಲ್ಲುವ ಉದ್ದ ಬಂದು 25 ಮೈಲಿಗಳು. ಜಲಾಶಯದ ನೀರು ಸಂಗ್ರಹ ಸಾಮರ್ಥ್ಯ ಬಂದು 4,83,350 ಲಕ್ಷ ಘನ ಅಡಿಗಳು. ಇದ್ರ ಹಿಸ್ಟ್ರಿ ತಿಳ್ಕೊತಾ ಇದ್ರೇನೆ ಮೈ ಜುಮ್ ಅನ್ನುತ್ತೆ. ಇಲ್ಲಿಗೆ ಬರೋ ತನಕ ಗೊತ್ತಿಲ್ಲ ನನಗೆ ಇದೆಲ್ಲನೂ. ಇಲ್ಲಿಗೆ ಬಂದಿದ್ದಾದಮೇಲೆ ತಿಳ್ಕೊಂಡಿದ್ದೆಲ್ಲ. ಯಾವುದಾದ್ರೂ ಒಂದು ಟೂರಿಸ್ಟ್ ಪ್ಲೇಸ್ ಹೋಗ್ತಿದ್ದೀವಿ ಅಂತಂದರೆ ಅದ್ರ ಹಿಸ್ಟ್ರಿ ಏನಿದೆ ಅಂತ ತಿಳ್ಕೊಬೇಕು ನಾವು ಫಸ್ಟು. ಯಾಕೆ ಅಂತಂದರೆ ಇದ್ರ ಹಿಂದೆ ಇರುವಂಥ ಶ್ರಮ ನಮಗೆ ಗೊತ್ತಿರಲ್ಲ. ಅದುವರೆಗೂ ಗೊತ್ತು ಮಾಡ್ಕೋಬೇಕು, ಅವ್ರನ್ನ ನೆನೆಸ್ಕೋಬೇಕು ನಾವು. ಈ ಡ್ಯಾಮ್ ಪೂರ್ತಿ ಆಗ್ತಿದ್ದಂಗೆ ಡ್ಯಾಮ್ ಜೊತೆಗೆ ಬೃಂದಾವನ ಉದ್ಯಾನವನವನ್ನು ನಿರ್ಮಿಸಬೇಕು ಅಂತ ಕೃಷ್ಣರಾಜ ಒಡೆಯರ್ ನಿರ್ಧಾರ ತಗೊಳ್ತಾರೆ. ನಾವಿಲ್ಲಿ ಡ್ಯಾಮ್ ಜೊತೆನೇ ಬೃಂದಾವನ ಗಾರ್ಡನ್ ಕೂಡ ನೋಡಬಹುದು. ನಾನು ಹೋಗಿದ್ದು ನೈಟ್, ಆದ್ದರಿಂದ ನೈಟ್ ವಾಟರ್ ಶೋ ಹಾಗೆ KRS ಡ್ಯಾಮ್ನ ನೋಡ್ಕೊಂಬಂದೆ. ನೈಟ್ ವಾಟರ್ ಶೋನು ಚೆನ್ನಾಗಿರುತ್ತೆ. ಇಲ್ಲಿ ನೈಟ್ ಬಂದ್ರೂ ಓಕೆ, ಅಥವಾ ಡೇ ಟೈಮಲ್ಲಿ ಬಂದರೂ ಓಕೆ. ಡೇ ಟೈಮಲ್ಲಿ ಬೃಂದಾವನ ಗಾರ್ಡನ್ನ ನೋಡ್ಕೋಬಹುದು, ತುಂಬ ಚೆನ್ನಾಗಿರುತ್ತೆ. ಡೇ ಟೈಮ್ ಹೇಗಿರುತ್ತೆ ಅಂತ ಒಂದು ಫೋಟೋನ ಆ್ಯಡ್ ಮಾಡ್ತೀನಿ ಇಲ್ಲಿ. ನಾನು ನೈಟ್ ಟೈಮ್ ಹೋಗಿದ್ರಿಂದ ನೈಟ್ ಹೇಗಿರುತ್ತೆ ಅಂತ ವೀಡಿಯೋಸ್ ಮಾತ್ರನೇ ತೆಕ್ಕೊಂಡಿದ್ದೀನಿ. ಇಲ್ಲಿ ವಾಟರ್ ಶೋ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ ವಾಟರ್ ಶೋದು. ಯಾರಾದರೂ ಮಿಸ್ ಮಾಡ್ಕೊಂಡಿದ್ರೆ ಅದನ್ನು ನೋಡಿ. ಯಾರಾದರೂ ಮೈಸೂರಿಗೆ ವಿಸಿಟ್ ಮಾಡಿದಾಗ KRS ಡ್ಯಾಮ್ನು ವಿಸಿಟ್ ಮಾಡಬೇಕು ಅಂತಂದರೆ ಡೇ ಟೈಮ್ ಆದರೂ ಓಕೆ, ನೈಟ್ ಟೈಮ್ ಆದರೂ ಓಕೆ. ಆದರೆ ಎರಡೂ ವ್ಯೂನ ನೋಡೋದಕ್ಕೆ ಟ್ರೈ ಮಾಡಿ. ಅಂದರೆ ಸಂಜೆ ಒಂದು 5 o'clock ಹಾಗೆ ಬಂದರೆ ಬೆಳಕಲ್ಲಿ ಹೇಗಿರುತ್ತೆ ಅಂತಲೂ ನೋಡಬಹುದು, ಹಾಗೆ ನೈಟ್ ವಾಟರ್ ಶೋ ಹೇಗಿರುತ್ತೆ ಅಂತಲೂ ನೋಡಬಹುದು. ಎರಡನ್ನೂ ನೋಡ್ದಂಗೆ ಆಗುತ್ತೆ. ಬೆಟರ್ ಸಂಜೆ 5 o'clock ಮೇಲೆ ವಿಸಿಟ್ ಮಾಡೋದಕ್ಕೆ ಟ್ರೈ ಮಾಡಿ. ಹೇಳಿದ್ನಲ್ಲ ವಾಟರ್ ಶೋ
ತುಂಬ ಚೆನ್ನಾಗಿರುತ್ತೆ ಅಂತ. ಇದೇ ಅದು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ವಾಟರ್ ಶೋ. ಆ ಲೈಟಿಂಗ್ಸ್ಗೆ ಆ ವಾಟರ್ನ ನೋಡ್ತಿದ್ರೆ ಅಲ್ಲೇ ನೋಡ್ಕೊಂಡು ಹಾಗೇ ಇದ್ಬಿಡೋಣ ಅಂತ ಅನಿಸ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಓನಾಗಿ ಅಲ್ಲಿ ಹೋಗಿ ನೋಡೋ ಒಂದು ಅನುಭವ ಬೇರೆ, ವಿಡಿಯೋನಲ್ಲಿ ನೋಡೋ ಅನುಭವನೇ ಬೇರೆ. ವಿಡಿಯೋನಲ್ಲೇ ಇಷ್ಟು ಚೆನ್ನಾಗಿದೆ ಅಂತಂದರೆ ಡೈರೆಕ್ಟಾಗಿ ನೋಡಿದ್ರೆ ಇನ್ನು ಹೇಗಿರುತ್ತೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಹೆಂಗಿರುತ್ತೆ ಅಂತ ಹೇಳಿ. ವಿಡಿಯೋ ಇಷ್ಟ ಆಗಿದೆ ಅಂತಲೇ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ವೀಡಿಯೋಸ್ ನೋಡ್ತಿರೋರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.